ಹೊಸ ಚೀನಿ ವೈರಸ್ ಕಾಟದಿಂದ ನಮ್ಮ ಭಾರತದ ಷೇರು ಮಾರುಕಟ್ಟೆ ತಲ್ಲಣ ಆಗಿರೋಂಥದ್ದು ನಿಜ. ಈ ಒಂದೇ ವಿಷಯಕ್ಕಾಗಿ ನಮ್ಮ ಶೇರ್ ಮಾರ್ಕೆಟ್ ಕೆಂಪು ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಅಮೇರಿಕಾದಲ್ಲಿ ಈಗ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಳ್ಳುವಂಥ ಸಮಯ ಬಂದಿರುವಂಥದ್ದು, ಇತ್ತೀಚಿನ ಅವರ ಹೇಳಿಕೆಗಳು, FDA ಕುಸಿತ ಅಂದರೆ ಅದನ್ನು ಹಿಂಪಡಿತಾ ಇರುವಂಥ ವಿಚಾರ ಆಗಿರ್ಬೋದು. ಆ FDA ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಏಕೆಂದರೆ ನಮ್ಮ ಕೇಂದ್ರ ಸರ್ಕಾರ FDA ಡಾಟಾವನ್ನು ರಿಲೀಸ್ ಮಾಡಿದರೂ ಕೂಡ ಕುಸಿತ ಕಾಣ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಪೂರ್ತಿ ವಿವರವನ್ನು ನೀಡ್ತೇನೆ. ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಈಗ ಚೀನಾದಲ್ಲಿ ಉಂಟಾಗಿರುವ ಹೊಸ ವೈರಾಣುವಿನ ಕಾಟ ಏನಿದೆ ಇದರಿಂದ ತಳ್ಳನ ಆಗ್ತಾ ಇದೆ. ಆದರೆ ಚೀನಾ ಸರ್ಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಗೆ ಕೊಟ್ಟಿರುವ ಮಾಹಿತಿಯಂತೆ ಇದು ಏನು ಅಂಥ ತೊಂದರೆಯನ್ನು ಉಂಟು ಮಾಡುವಂಥ ಏನು ವೈರಾಣು ಅಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರ್ತಾ ಇರ್ತದೆ ಅಂಥೇಳಿ ಮಾಹಿತಿಯನ್ನು ನೀಡಿದೆ. ಹಾಗೆ ಈಗ ನಮ್ಮ ಭಾರತದಲ್ಲಿ 8 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಇವುಗಳಲ್ಲೂ ಕೂಡ ಈಗಾಗಲೇ ಒಂದು ಮಗು ಬೆಂಗಳೂರಿನಲ್ಲಿ ಡಿಸ್ಚಾರ್ಜ್ ಆಗಿದೆ. ಸೊ ಇದನ್ನು ನೋಡಿದ್ರೆ ಇದು ಅಷ್ಟು ಪ್ರಮಾಣದಲ್ಲಿ ಹರಡುವಂಥದ್ದಲ್ಲ. ಸೊ ಹಾಗಾಗಿ ಈ ವೈರಸ್ನಲ್ಲಿ ಹೆಚ್ಚು ಭಯಪಡುವ ಅಗತ್ಯ ಇಲ್ಲ ಅಂಥೇಳಿ ಸರ್ಕಾರನೂ ಕೂಡ ಹೆಚ್ಚು ಮಾಹಿತಿಗಳನ್ನು ನೀಡ್ತಾ ಇದೆ. ಕರ್ನಾಟಕ ಸರ್ಕಾರನೂ ಕೂಡ ಇದರ ಟೆಸ್ಟನ್ನು ಕಡ್ಡಾಯ ಮಾಡುವ ಅಗತ್ಯ ಸದ್ಯಕ್ಕೆ ಇಲ್ಲ ಅಂಥೇಳಿ ಮಾಹಿತಿಯನ್ನು ನೀಡಿದೆ. ಸೊ ಹಾಗಾಗಿ ಇದು ಹೆಚ್ಚು ಪರಿಣಾಮ ಬೀರದೇ ಇದ್ದರೂ ಕೂಡ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿರುವಂಥದ್ದು ನಿಜ. ಏನಕ್ಕೆ ಅಂದರೆ ಇದರ ಇದರಿಂದಾಗಿ ಪರ್ಚೇಸ್ನ ಪವರ್ ಕಡಿಮೆ ಆಗ್ಬೋದು, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ನಿರ್ಬಂಧಗಳಾಗ್ಬೋದು. ಸೊ ಅನ್ನೋ ಉದ್ದೇಶ ಇಟ್ಕೊಂಡು ಮುಂದೆ ಏನಾಗುತ್ತೆ ಅಂತ ಪ್ರಿಡಿಕ್ಟನ್ನು ಮಾಡಿಕೊಂಡು ಇಲ್ಲಿ ಮಾಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಇದಾಗಿದೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಅಧ್ಯಯನಕ್ಕಾಗಿ, ಹೆಚ್ಚಿನ ಮಾಹಿತಿಗಾಗಿ ನಾನು ನೀಡ್ತಾ ಇದ್ದೇನೆ. ನೀವು ಇದನ್ನು ಹೆಚ್ಚು ಮಾಹಿತಿಯನ್ನು ಪಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿರುತ್ತೆ. ನಾನು ಇಲ್ಲಿ ಯಾವುದೇ ಶೇರನ್ನು ಕೂಡ ನಿಮಗೆ ಪ್ರಮೋಟನ್ನು ಮಾಡ್ತಾ ಇಲ್ಲ. ನೀವು ನಿಮ್ಮ ಅಧ್ಯಯನಕ್ಕೆ ನೀವು ಏನು ಸ್ಟಡಿ ಮಾಡ್ಕೊತಾ ಇದ್ದೀರಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಪ್ರಸ್ತುತದಲ್ಲಿ ಈ ಹೊಸ ಚೀನಿ ವೈರಾಣುವಿನ ಕಾಟ ಚೈನಾದಲ್ಲಿ ಹೇಗಿದೆ ಅಂತಂದರೆ, ಅಲ್ಲಿ ಹೆಚ್ಚು ಮಕ್ಕಳಿಗೆ ಇದು ಸಾಂಕ್ರಾಮಿಕ ರೋಗ ಥರ ಹರಡ್ತಾ ಇರುವಂಥದ್ದು, ಆಸ್ಪತ್ರೆಗಳಲ್ಲಿ ಸಾಲುಗಟ್ಟಿ ಜನ ನಿಂತಿರುವಂಥದ್ದು, ಬೆಡ್ಗಳು ಖಾಲಿ ಇಲ್ಲ ಅನ್ನೋದು ಕೆಲವೊಂದು ಪ್ರದೇಶಗಳಲ್ಲಿ ಅನ್ನುವ ಮಾಹಿತಿಗಳು ಇತ್ತೀಚೆಗೆ ಬರ್ತಾ ಇರೋದು. ಸೊ ಹಾಗಾಗಿ ಚೀನಾ ಸರ್ಕಾರವೂ ಕೂಡ ಇದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಚಳಿಗಾಲದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನೀಡಿರುವಂಥ ಅಂಶಗಳನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆದರೂ ಕೂಡ ಚೈನಾದಲ್ಲಿ ಇದರ ಕಾಟ ಹೆಚ್ಚಿದ್ರೂ ಕೂಡ ಬೇರೆ ದೇಶಗಳಲ್ಲಾಗ್ಬೋದು, ನಮ್ಮ ದೇಶದಲ್ಲಾಗ್ಬೋದು ಯಾವುದು ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಚೈನಿ ವೈರಸ್ಗೆ ಸಂಬಂಧಪಟ್ಟಂತೆ ಭಯಪಡುವಂಥ ಅಗತ್ಯತೆ ಇಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರುವಂಥ ಅಂಶ ಆಗಿದೆ. ಮುಂದೆ ಇದರ ಡೆವಲಪ್ಮೆಂಟ್ಸು ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿರುತ್ತೆ. ಸೊ ಆದರೆ ಚೈನಿ ವೈರಾಣುವಿನ ಕಾಟದಿಂದ ನಮ್ಮ ಶೇರ್ ಮಾರ್ಕೆಟ್ ಬಿದ್ದಿರುವಂಥದ್ದಂತೂ ನಿಜ. ಈ ಸಂದರ್ಭದಲ್ಲಿ ಪ್ರಾಫಿಟನ್ನು ಮಾಡ್ಕೊಳ್ಳೋದಕ್ಕೆ, SIP ಮಾಡ್ಕೊಳ್ಳೋದಕ್ಕೆ, ಅವ್ರಿಗೊಂದು ವ್ಯಾಲ್ಯೂಡನ್ನು ಮಾಡ್ಕೊಳ್ಳೋಕ್ಕೆ ಈಗ 6 ತಿಂಗಳು 1 ವರ್ಷದ ಹಿಂದೆ ಇದ್ದಂಥ ವ್ಯಾಲ್ಯೂಗಳಿಗೆ ಕೆಲವೊಂದು ಶೇರ್ಗಳು ಹೋಗಿದೆ. ಸೊ ಹಾಗಾಗಿ ಅವುಗಳನ್ನು ಪರ್ಚೇಸ್ ಮಾಡೋದ್ರಿಂದ ಸಮತೋಲನವನ್ನು ಕಾಪಾಡಿಕೊಂಡು ಮತ್ತೆ ನಮ್ಮ ಶೇರ್ ಮಾರ್ಕೆಟ್ ಇವತ್ತು ಏನೇ ಬಿದ್ದಿದ್ರೂ ಕೂಡ ಇದು ಮುಂದಿನ ದಿನಗಳಲ್ಲಿ ಮತ್ತೆ ಬೂಮ್ ಆಗೇ ಆಗುತ್ತೆ. ಅದು ಶೇರ್ ಮಾರ್ಕೆಟ್ನ ಹಿಸ್ಟ್ರಿಯನ್ನು ನೋಡ್ತಾ ಇದ್ದಾಗ ಅದು ಗೊತ್ತಾಗುತ್ತೆ. ಯಾವಾಗಲೂ ತೀರಾ ಕೆಳ ಹಂತಕ್ಕೆ ಹೋಗೋದಿಲ್ಲ, ಹೋದ್ರೂ ಕೂಡ ಮತ್ತೆ ಅದು ಮೇಲೆ ಬಂದಿರೋವಂಥದ್ದೇ ಇತಿಹಾಸ ಇರುವಂಥದ್ದು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡೋದ್ರಿಂದ ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಸ್ಟಡಿ ಮಾಡಿ, ಕಂಪನಿಯ ಫಂಡಮೆಂಟಲ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿ. ಪ್ರಾಫಿಟನ್ನು ಮಾಡ್ಕೊಳ್ಳೋಂಥವ್ರಾದರೆ ಅದರ ಪ್ರತಿದಿನದ ಕ್ಯಾಂಡಲ್ ಮೂಮೆಂಟ್ಸ್ ಏನಿದೆ, ಅಪ್ ಆ್ಯಂಡ್ ಡೌನ್ಸ್ ಏನಿದೆ, ಅದನ್ನು ಸ್ಪೆಸಿಫಿಕ್ಕಾಗಿ ಅಬ್ಸರ್ವೇಷನ್ಸನ್ನು ಮಾಡಿ. ಏನು ಪರ್ಸೆಂಟೇಜಲ್ಲಿ ಇದಾಗ್ತಾಯಿದೆ, ಏನು ಅಮೌಂಟನ್ನು ವೇರಿಯೇಷನ್ಸ್ ಬರ್ತಾಯಿದೆ ಅನ್ನೋದ್ರ ಮೇಲೆ ನಿಮ್ಮ ಗಮನ ಹೆಚ್ಚು ಕೇಂದ್ರೀಕರಿಸಿರಬೇಕು. ಹಾಗಾಗಿ ಅಥವಾ 1 or 2 ಡೇಸಲ್ಲಿ ಕ್ಯಾಂಡಲ್ಸ್ ಅಪ್ ಆ್ಯಂಡ್ ಡೌನನ್ನು ನೀವು ಅಬ್ಸರ್ವ್ ಮಾಡಿ. ಅದರಲ್ಲಿ 1%, 2%, 3% ಅಥವಾ ಎಷ್ಟು ಇದೆ ಅನ್ನೋದನ್ನು ನೋಡಿಕೊಂಡು ಆ ರೇಂಜಲ್ಲಿ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿ, ಹೆಚ್ಚಿನ ಹೈ ಆದಂಥ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಧ್ಯಯನಕ್ಕೆ ಅನುಕೂಲವಾಗುವಂಥ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತೆ.